ಹಲೋ ಏನೋ ರೀ, ಯಾಕಂಗ ಅಷ್ಟೊಂದು ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ಲ, ಏನೂ ಇಲ್ಲ. ಹಿಂಗೆ ಆಡ್ತಾ ಇದ್ದೀರ ನೀವು. ನಿಮಗೆ ಸರಿ ಅನ್ಸೋದು ನೀವು ಆಡ್ತಾ ಇರೋದು. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀರಿ? ನಾನು ಏನ್ರಿ ಮಾಡಿದ್ದಾನು ನಿಮಗೆ? ಏನು ಮಾಡಿದನು? ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಅವತ್ತಿಂದ ನೋಡ್ತಾ ಇರಿ, ನೀವು ಒಂದು ಫೋನ್ ಮಾಡೋಕ್ಕಿಲ್ಲ, ಏನಿಲ್ಲ. ಅಲ್ಲ, ಈಗ ಸೋಮ್ಯನ ಕರ್ಕೊಬರ್ಲಿ ಅಂತ ತಾನೇ ನಾನು ಬಂದಿದ್ದು ನಾನು. ಹಾಂ, ಇದು ಯಾಕೆ ಹಿಂಗೆ ಆಡಿರಿ? ನೋಡು, ನನ್ನ ಮಾತು ಮೀರಿ ಓದಿತಾನೆ ನೀನು. ಸುಮ್ಮನೆ ಇದ್ದು ಬಿಟ್ರೆ ನಿನಗೆ ಒಳ್ಳೇದು. ನನ್ನ ಮಾತು ಮೀರಿ ಯಾವ ಲೆಕ್ಕಾನುಸಾರದಲ್ಲಿ ನೀನು ಹೋದ್ಮೇಲೆ ಯಾಕೆ ತಲೆಗೆಡ್ಸ್ಕೋಬೇಕು? ನಾನು ಯಾಕೆ ತಲೆಗೆಡ್ಸ್ಕೋಬೇಕು ಹೇಳು? ನಾನು ಯಾವತ್ತೂ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು, ಆಯಿತಾ? ಹೋಗಿದ್ದಾನೆ. ಈಗ ಯಾಕೆ ನೀನು ಹೋಗಿರೋದು ಬಾಂತಾರೆ ಮಾಡಿಸ್ಕೊಬರಕ್ಕೆ? ಇಲ್ಲಿರೋಕೆ ಇಷ್ಟ ಇದ್ದಾನೆ ಬಾಂತಾರೆ ಮಾಡಿಸ್ಕೊಬರಕ್ಕೆ ಅಂತ ಹೋಗಿದ್ದಾನೆ. ಇರು, ನಿನಗೆ ಏನು ತೊಂದರೆ ಆಗಿರೋದು? ನಿನಗೆ ಈ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾನೋ ಬಂದು ತೊಂದರೆ ಕೊಡ್ತಿದ್ದಾನೆ? ನಾನು ನನ್ನ ಪಾಡಿಗೆ ನಾನು ಇವನಿತಾನೆ ಸುಮ್ಮನಿರು. ಯಾಕೆ ಗಾಡಿಯ ನೀನು ಪದೇ 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 ಎಲ್ಲಿರಲಿ ಏನಿರಲಿ 16 ಸತಿ ಫೋನ್ ಮಾಡ್ತಾಳೆ. ಫೋನ್ಗಿನ್ ಮಾಡ್ಬಿಡೋದಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಿನ್ನ ಕುಟೆ. ನಾನು ಏನು ಮಾಡಿದ್ದಾನಂತ ಹಿಂಗೆ ಆಡಿರಿ? ಹಿಂಗೆ ಆಡೋ ನನಗೆ ಎಷ್ಟು ಬೇಜಾರಾಕಿದೆ. ಎಲ್ಲರೇ ಬಂದು ಎಷ್ಟು ದಿವಸ ಆಯಿತು, ಆಳೆ 15 ದಿವಸ ಆಗದೆ ಬಂದು ಒಂದು ದಿವಸ ಬಂದು ನೋಡಿನ ಮಾತಾಡಿವಲ್ಲ ನೀವು. ಹಿಂಗೆ ಬುದ್ಧಿ ಕಲಿಯೋದು ನೀವು. ಇದೊಳೆ ಸರಿ ಐತಲ್ಲ, ಹೋಗಿದ್ದಾರೆ. ಇರು ನೆಮ್ಮದಿಯಾಗಿರೋಕ್ಕೆ. ಅಲ್ಲ, ಇಲ್ಲಿ ನೆಮ್ಮದಿಲ್ಲ ಅಂದ್ಬಿಟ್ಟು ನೀನು ಹೋಗಿರೋದು. ಆರಾಮಾಗಿ ನೆಮ್ಮದಿಯಾಗಿರೋ ಪುಣ್ಯತ್ಕಿತಿ. ನಿನ್ಯಾರು ಬೇಡ ಅಂದರು, ಇರಬೇಡ ಅಂತ ಯಾರು ಹೇಳ್ತಿದ್ರು ಹೇಳಿ? ನೀನು ಈಗ ಆರಾಮಾಗಿ ಇರೋಕ್ಕೆ ಅಂತ ಹೋಗಿದ್ದೀಯಲ್ವಾ? ಇರು, ಆರಾಮಾಗಿ ತಲೆ ಕೆಡ್ಸ್ಕೊಂಡಿ ನೀನು. ಇದೊಳೆ ಸರಿ ಐತಪ್ಪ. ಇಲ್ಲಿ ತೊಂದರೆ ಆಗಿರತ್ತ ನೀನು ಅಲ್ಲಿ ಹೋಗಿರೋದು. ಇರು, ಪರವಾಗಿಲ್ಲ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀಯ. ಸುಮ್ಮನೆ ನಾನು ಕೋಪ ಹತ್ತಿಸ್ಬೇಡ. ಫೋನೇ ಇಟ್ಬಿಟ್ರೆ ನಿನಗೆ ಒಳ್ಳೇದು, ಆಯಿತಾ? ನಾನು ಏನು ಮಾಡಬೇಕು? ನನ್ನ ಪಾಡು ನಾನು ನೀವು ಇಲ್ದಾಗ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾನೆ ನಿನಗೆ? ಏನಾದ್ರು ತೊಂದರೆ ಕೊಡ್ತಿದ್ದಾನೆ ಹೇಳಿ? ನಾನು ನನಗೂ ನಿನಗೂ ಬರೋಕ್ಕಿಲ್ಲ ಬಿಟ್ಟೈತೆ. ನಾನು ಸುಮ್ಮನೆ ಇರೋದು. ನನ್ನ ಮಾತು ಮೀರಿ ಹೋದ್ಮೇಲೆ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನೀನು ಬಂದರೆ ಬರ್ಬೋದು, ಈಗಾರು ಬರ್ಬೋದು, ಇಲ್ಲ ಹೆರಿಗೆ ಆದ್ಮೇಲಾರು ನೀನು ಇಷ್ಟ. ಗಂಡು ಮನೆ ಇರಬೇಕು ಅನ್ನೋ ಆಸೆ ಇದ್ರೆ ಬತ್ತೀಯೇ, ಎಲ್ಲರೂ ಬರೋಕ್ಕಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ ನನ್ನ ಹತ್ರ, ಸರಿಯಾ? ಸುಮ್ಮನೆ ನಾವು ಸುಮ್ಮನೆ ಆಸೆ ಮಾಡೋದು ಅಷ್ಟೇ. ನಿಮ್ಮ ಯೋಗ್ಯತೆ, ನಿಮ್ಗಳಿಗೆ ಯೋಗ್ಯತೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ. ಸುಮ್ಮನೆ ಕೋಪ ಹತ್ತಿಸ್ಬೇಡ. ನನಗೆ ಏನು ಮಾಡ್ಬೇಕು ಫೋನ? ಸುಮ್ಮನೆ ಜಾಸ್ತಿ ಮಾತಾಡಬೇಡ. ನಿನ್ನ ಕೂಟ್ ಮಾತಾಡೋಕೆ ನನಗೆ ಇಷ್ಟ ಇಲ್ಲಕ್ಕಂತೆ. ಜಾಸ್ತಿ ಆಡ್ಬೇಡ ನೀನು. ಅಲ್ಲ ಕಣ್ರಿ, ಏನ್ರಿ ಹಿಂಗೆ ಆಡ್ತಾ ಇದ್ದೀರಿ? ನಾನು ಯಾಕ್ರಿ ಬಂದಿದ್ದು? ನೀವು ಒಂಚೂರು ಅರ್ಥ ಮಾಡ್ಕೊಂಡು ನೀವು ಹಿಂಗೆ ಆಯ್ತಿತ್ತಿಲ್ಲ. ಈಗ ನಾನು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಸೋಮ್ಯ ಅಲ್ಲಿಗೆ ಬರಂಗಿತ್ತಿಲ್ವಲ್ಲ? ಅದಕ್ಕೋಸ್ಕರ ನನ್ನಿಂದ ಅವಳು ಅಪ್ಪನ ಮನೇಲಿ ಹೆರಿಗೆ ಆಗಬೇಕು ಅನ್ನೋ ಒಂದು ಆಸೆ ತಪ್ಪಿಸ್ಕೋಬೇಕಾಯ್ತದಲ್ಲ. ನನ್ನಿಂದ ಅವಳಿಗೆ ಮೋಸ ಆಯ್ತದಲ್ಲ ಅನ್ಕೊಂತಾನೆ ನಾನು ಬಂದಿದ್ದು. ನೀವು ಅರ್ಥನೇ ಮಾಡ್ಕೊಳಕ್ವಲ್ಲ ನೀವು ನಿಜವಾಗ್ಲೂ. ಯಾಕೆ ಹಿಂಗೆ ಆಡೀರಿ ನೀವು? ಅಲ್ಲ ಕಣ್ರಿ, ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ತಾನೆ ನೀವು. ಏಯ್ ಮೊಳಗೆ ಫೋನ ನೀನು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಅಲ್ಲ, ಅದಕ್ಕೆ ಮಾರಾಮರ್ಬದಿ ಎಲ್ಲರೂ ಇದ್ದೀರಿ ನೀನು. ಪದೇ ಪದೇ ನನಗೆ ಫೋನ್ ಮಾಡ್ತಿದ್ದಿಲ್ಲ ನೀನು. ನನಗೆ ಫೋನ್ ಮಾಡಿಬಿಡತ್ತೆ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು ನಿನಗೆ? 16 ಸತಿ ಫೋನ್ ಮಾಡ್ತಾಳೆ. 16 ಸತಿ ನನಗೆ ಫೋನ್ ಮಾಡಿಯಾ ನೀನು? ನನಗೆ ಫೋನ್ ಮಾಡಿಯಾ ನೀನು? ಜಾಸ್ತಿ ಫೋನು ಏನು ಅಂತ ಮಾಡ್ಬಿಡೋದು ನನಗೆ. ಹೋಗಿದ್ದಾನೆ. ಇರು, ನನ್ನ ಮಾತು ಮೀರು ಓದಿತಾನೆ. ಇರು ನೀನು ಅಲ್ಲಿಯಾ. ಸುಮ್ಮನೆ ಜಾಸ್ತಿ ಮಾತು ಕಿತ್ತಾಡಕ್ಕೆ ಬರ್ಬಿಡೋದು ನನಗೆ. ಅಲ್ಲ ಕಣ್ರಿ, ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ ನೀವು, ಸರಿಯಾ ನೀವು? ಅಲ್ಲ, ಬಸ್ರಿ ಹೆಂಗ್ಸು ಅನ್ನೋದನ್ನು ಕಾಣ್ದಂಗೆ ಹಿಂಗೆ ಏನೋ ಎಂತೋ ನನ್ನ ಹೆತ್ತಿ ಮೊದಲೇ BP ಹೆಚ್ಚಾಯ್ತದೆ. ಏನು ಕತೆಯೋ? ನನ್ನ ಬಗ್ಗೆ ಒಂದು ಚೂರಾರು ನಿಮ್ಗೆ ಎದಾರ ಇದ್ದೀರಿ, ನೀವು ಹಿಂಗೆ ಆಡ್ತಿದ್ದೀರ ನೀವು. ಅಲ್ಲ, ಅವತ್ತಿಂದ ನೋಡ್ತಾನೆ ನನ್ನ ತಮ್ಮ ಪಪ್ಪ ಯಾಕಕ್ಕ ಭಾವ ಬರೋಕ್ಕಿಲ್ಲ ಅಂತ ಅವನೇ. ಇಲ್ಲೆಲ್ಲವ ಅಕ್ಕಪಕ್ಕದವರೆಲ್ಲ ಯಾಕವ ನಿನ್ನ ಗಂಡ ಬರೋಕ್ಕಿಲ್ವಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಂಥದ್ರಲ್ಲಿ ನೀವು ಹಿಂಗೆಲ್ಲ ಹೊಟ್ಟೆ ಉರಿಸ್ತೀರಲ್ಲ ನೀವು. ಸರಿಯಾ ನೀವು ಆಡೋದು ನಿಮಗೆ ಸರಿ ಅನ್ಸದ್ರಿ ನಿಮಗೆ? ನೋಡು, ನಿನ್ನ ಕೂಟ ಉಪದೇಶ ಕೇಳಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನಿನ್ನ ಕೂಟ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಹೇಳ್ತೇವೆ ತಾನೆ ಪದೇ 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 ಫೋನ್ ಮಾಡೋರು ಮಾತ್ರ ನಾನು ಸುಮ್ಗಿಮ್ಕೆರೆ ಕೇಳ. ನಾನು ಹೇಳ್ತೇವೆ ಕೇಳ್ಕೊಬಿಡು. ಸುಮ್ಮನೆ ಕೋಪ ಬರ್ಸ್ಬೇಡ. ನನಗೆ ಹೇಳ್ದಷ್ಟು ಅರ್ಥ ಮಾಡ್ಕೋ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು ನಿನಗೆ? 16 ಸತಿ ಹೇಳ್ಬೇಕಾ? ಹೇಳಿದ್ನೆಯ? ನನಗೆ ಫೋನ್ ಮಾಡಬೇಡ. ನೀನೇ ಸರಿಯಲ್ಲ ನೀನು. ಏನು ತ್ಯಾಗ ಆಡ್ತಾಳೆ ತ್ಯಾಗಿ. ಏನು ದೊಡ್ಡ ಹುಡುಗನಾಗೆ ನಾನೇಕೆ ಬರೋನೇ? ನೀನು ಓದೋದಂಗೆಲ್ಲ ನಿನ್ನ ಗುಟ್ಟು ಬರೋಕ್ಕೆ ನಾನೇನು ರೆಡಿ ಇಲ್ಲ. ನಾನೇಕೆ ಬರೋನೇ ಹೇಳು? ಜಾಸ್ತಿ ಮಾತು ಕಿತ್ತಾಡಿದ್ರೆ ಮೇಲೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವದಿಯ ಮಡುಗು ಫೋನ. ಸುಮ್ಮನೆ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. 16 ಸತಿ ಫೋನ್ ಮಾಡ್ತಾಳೆ. ನೀನು ಯಾವಾಗ ನನ್ನ ಮಾತು ಮೀರೋದು ಅವತ್ತೇ ಮುಗೀತು ನನಗೂ ನಿನಗೂ ಸಂಬಂಧ. ನಾಚಿಕೆ ಮಾನ ಮರುವುದಿಲ್ದೋಳೆ. ನಾಚಿಕೆ ಮಾನ ಮರುವುದಿಲ್ದದನ್ನ ಕೆಲಸ ನಾನು ಏನು ಮಾಡಿಲ್ಲ ನಾನು. ಆಯಿತು ಬಿಡಿ. ನಾನು ಎಲ್ಲಿ ಏನೋ ಎತ್ತು ಅಂತ 2 ದಿವಸ ಮನೆಗೂ ಬಂದಿತ್ತಿದ್ಲು ಅಂತಲೇ ಎಲ್ಲಿಗೆ ಹೋಗಿದ್ರಿ ನೀವು? ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ನಾನು ಎಲ್ಲರೂ ಹೋಯ್ತೀನಿ. ನೀನು ಅವಳು ಕೇಳೋಕ್ಕೆ ನನ್ನ ಮಾತು ತೆಗ್ದಾಕ್ಬಿಟ್ಟು ನೀನು ಓದಿತಾನೆ. ಹೋದ್ಮೇಲೆ ನನಗೂ ಏನು ಸಂಬಂಧ? ನಿನಗೂ ಏನು ಸಂಬಂಧ ಹೇಳು? ನನಗೂ ನಿನಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ದಯವಿಟ್ಟು ಮಡುಗು ಫೋನ. ಜಾಸ್ತಿ ಮಾತು ಕಿತ್ತಾಡೋಕೆ ಬರ್ಬೇಡ ನೀನು ನನ್ನ ಕುಟೆ. ಆಡಿ ಅದೆಷ್ಟೆಷ್ಟು ಹೊಟ್ಟೆ ಉರಿಸ್ಬೇಕು ನನ್ನ ಹೊಟ್ಟೆ ಉರಿಸಿ. ಎಲ್ಲ ಒಳ್ಳೇದೇಕಂತೆ ನಿಮಗೆ. ನೀವು ಆಡ್ತಿರೋದು ನೋಡ್ಕೊಳ್ಳಿ. ಯಾವುದೇ ಆಗಲಿ ಇದ್ದಾಗ ಬೆಲೆ ಗೊತ್ತಾಗೋಕ್ಕಿಲ್ಲ, ಸತ್ತ ಮೇಲೆ ಗೊತ್ತಾಗೋದು. ನನಗೆ ಏನಾರು ಆಗಬೇಕು, ಆಗಲಿ ನಿಮ್ಗೆ ನೆಮ್ಮದಿ ಸಿಗೋದು. ಅಯ್ಯೋ ಮಡುಗು ಸಾತ್ರ ಸಾಯ್ತಿ ಅಂತೆ. ಇಲ್ಲಿ ಯಾರಿಗೆ ಹೇಳಿಯ ನೀನು? ಗಂಡನ ಮಾತು ಮರುವದಿ ಕೊಡೋಕ್ಕೆ ಹೋಗೈತೆ. ಎಲ್ಲರೂ ಸಿಕ್ಕಿಲ್ಲ ಮಾತಾಡ್ತಾಳೆ ಮಾತಾ. ಗಂಡ ಹಾಕಿದ ಗ್ಯಾರೆದಾಡ್ತಾನೆ ಇರ್ತಾಳಲ್ಲ ಅವಳು ಹೆಂಡ್ತಿ, ನಿಜವಾದ ಹೆಂಡ್ತಿ. ನಿನ್ನಂಗಲ್ಲ. ಓಹೋ, ಅವ್ರೇನೋ ತಪ್ಪಾಗಬೇಕು ಸಾಗಾಕಬೇಕು ಅಂತ ಸಾಗಾಕಿದ್ರು. ನೀನು ಪಕ್ಕರು ನಂಗೆ ಓದೆ. 16 ಸತಿ ಫೋನ್ ಮಾಡ್ತಾಳೆ. 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 16 ಸ
ನನ್ನ ಮಾತು ಮೀರಿ ಓದೆ ತಾನೆ ನೀನು ಇನ್ನೇಕೆ ಫೋನ್ ಮಾಡ್ತಿದ್ದೀನಿ ನನಗೆ ಪದೇ ಪದೇ ಫೋನ್ ಮಾಡಿಬಿಡ ನೀನು ಅಷ್ಟೇ ನಾನು ಹೇಳ್ತಾ ಇರೋದು. ತಪ್ಪಾಯ್ತು ಬಿಡಿ, ಇನ್ಯಾವತ್ತೂ ಫೋನ್ ಮಾಡೋಕ್ಕಿಲ್ಲ ನಾನು ನಿಮಗೆ, ಇನ್ಯಾವತ್ತೂ ಫೋನ್ ಮಾಡೋಕ್ಕಿಲ್ಲ ನಾನು. ತಪ್ಪಾಯಿತು, ನಿಮ್ಮನ್ನು ಭಾಳ ನಂಬಿದೆ ಕಣ್ರಿ. ನೀವು ನಾನು ತುಂಬ ಚೆನ್ನಾಗಿ ನೋಡ್ಕೊತೀರಿ, ನೀವು ನಾನು ತುಂಬ ಇಷ್ಟಪಡ್ತೀರಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನೀವು ಎಂಥವ್ರು ಅಂತ ಈಗ ಅರ್ಥ ಆಯ್ತದ ನನಗೆ. ಆಯಿತು, ನಾನು ಸರಿ ಇಲ್ಲ ಮುಡುಗು ಫೋನ ಜಾಸ್ತಿ ಮಾತಾಬೇಡ, ಜಾಸ್ತಿ ಹೊತ್ತಿಗೆ ಆಡ್ಬೇಡ ನೀನು. ಮುಡುಗು ಫೋನ. ಸರಿ ಬಿಡಿ, ಆಯಿತು. ಇನ್ಯಾವತ್ತೂ ಅಷ್ಟೇ, ಇನ್ಯಾವತ್ತೂ ಇನ್ಯಾವತ್ತೂ ನಾನು ನಿಮ್ಗೆ ಫೋನ್ ಮಾಡೋಕ್ಕಿಲ್ಲ. ನೀವಾಗ ನೀವು ಫೋನ್ ಮಾಡೋಗಂಟ ಅದಕ್ಕೆ ಯಾಕೆ ಕಲ್ತಿದ್ದೀರಿ? ನೋಡು ಮಗ, ನೋಡು ಯಾವ ಬುದ್ಧಿ ಕಲ್ತದೆ ಅಂದ್ಬಿಟ್ಟು ಅಷ್ಟೊಂದು ಫೋನ್ ಮಾಡ್ತಾನೆ. ನಿಮ್ಮ ಅಣ್ಣ ಹೆಂಗೆ ಆಡ್ತವ್ರೆ ಗೊತ್ತಾ? ನಿಜವಾಗ್ಲೂ ಅದನ್ನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ನಾನು ಬಂದಿರೋ ತಪ್ಪ, ಸೋಮಿ ಅಪ್ಪನ ಮನೆಗೆ ಬರಬೇಡ್ದಾಗಿತ್ತ. ಅದಕ್ಕೆ ಸುಮ್ಮನಿರಿ ನೀವು, ಅಳ್ಬೇಡಿ ನೀವು. ನೋಡಿ ಯಾಕೆ ಕತ್ತೀರಿ? ನಿಮ್ದು ಏನು ತಪ್ಪಾಗಿದ್ದದು ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಹೇಳ್ಬೇಕು ಅಂದರೆ ಅಣ್ಣನಿಗೆ ಬುದ್ಧಿ ಇಲ್ಲ. ನನ್ನ ತಂಗಿ ಬರಲಿ ಬಾಣ್ತಾನೆ ಮಾಡಿಸ್ಕೊಂಡು ಹೋಗಲಿ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ಈಗ ನಿಮ್ಗೆ ಎಷ್ಟು ಅಪ್ಪನ ಮನೆಗೆ ಬಾಣ್ತಾನೆ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅಷ್ಟೇ ತಾನೆ ಅವ್ರಿಗೂ. ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ. ಏನು ಅರ್ಥ ಮಾಡ್ಕೊಂಡಾರೋ ಏನೋ ಗೊತ್ತಿಲ್ಲ ಕಣ್ಮಗ. ಎಲ್ಲರ ನಡೆ ಬರುವೆ ಸರಿ ಇಲ್ಲ. ಆಯಿತು ಸುಮ್ಮನಿರೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಕೂತ್ಕೊಂಡ್ರೆ ಅದ ನೋಡಿ. ನೀವು ಹಿಂಗೆ ಹೊತ್ಕೊಂಡು ಕೂತ್ಕೊಂಡು ಆರೋಗ್ಯ ಹಾಳಾದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ಕೋತಾರೆ ಕಣಕ್ಕೆ. ಸುಮ್ಮನಿರಿ ಅದಕ್ಕೆ ನೀವು ಒಳ್ಳೋದು ಬೇಡ ಕರೆಯೋದು ಬೇಡ. ಅದು ಯಾವಾಗ ಬರ್ತಾರೆ ಬರಲಿ ಬಿಡೋದಕ್ಕೆ. ನೀವು ಧೈರ್ಯ ತಂದ್ಕೊಂಡಿರಿ. ನಿಮ್ಮ ಅತ್ತೆ ಮಾವ ನಿಮ್ಮ ಸಪೋರ್ಟ್ಗವ್ರೆ. ನೀವೇನು ತಪ್ಪು ಕೆಲಸ ಮಾಡಿಲ್ಲ. ಹೊಳೋ ಅಂಥದ್ದು ಏನಾಗಿರೋದು ಈಗ. ಅದು ಯಾವಾಗ ಬರ್ತಾರೆ ಅವಾಗ ಬರಲಿ ಬಿಡಿ. ತಲೆ ಕೆಡ್ಸ್ಕೊಂಡಿರಿ ನೀವು. ಹಂಗಲ್ಲ ಕಣವ, ಒಂದು ಸ್ವಲ್ಪನಾರು ಮನ್ಸತ್ವ ಬೇಡವಾ? ನನ್ನ ಹೆಂಡತಿ ಬಸ್ರಿ ಅನ್ನೋದಾರು ಒಂಚೂರು ಕರುಣೆ ಬೇಡವಾ? ಅದು ಹೆಂಗೆ ಬಿಟ್ಬಿಟ್ಟಿದ್ದಾರೋ ಅವ್ರು ನನ್ನ. ನಿಜವಾಗ್ಲೂ ಕಟ್ಕೊಂಡಿರೋ ಗಂಡದಿರು ಸರಿ ಇಲ್ಲ ಅಂದರೆ ಜೀವನನೇ ನರಕ. ಹೆಣ್ಮಕ್ಳು ಜೀವನನೇ ನರಕ ಆದಂಗೆ. ಸುಮ್ಮನಿರಿ ಅದಕ್ಕೆ, ಸುಮ್ಮನಿರಿ, ಬೇಜಾರು ಮಾಡ್ಕೋಬೇಡಿ. ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಎಲ್ಲ ಸರಿ ಆಯ್ತದೆ, ಸುಮ್ಮನಿರಿ. ಎಲ್ಲ ಸರಿ ಆಯ್ತದೆ, ಸುಮ್ಮನಿರೋದಕ್ಕೆ. ಏನು ಸರಿ ಆಯ್ತದ ಏನು? ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾರೆ. ಯಾಕೋ ಭಾಳ ಅವ್ರನ್ನ ಮಿಸ್ ಮಾಡ್ಕೊತೇವೆ. ನಾನು ನೋಡಬೇಕು ಅನ್ನಿಸ್ತೈತೆ. ಅದು ಅವರಲ್ಲಿ ಇರಬೇಕಲ್ವಕ್ಕೆ. ನೀವೇನು ಮಾಡಿರಿ? ಫೋನ್ ಮಾಡಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋಂಗಿದ್ದದು? ನೀವು ಹಿಂಗೆ ಆಡಿದ್ದಕ್ಕೆ ಅವರು ಹಂಗೆ ಆಡ್ತಿರೋದು. ನೀವು ಸುಮ್ಮನಿದ್ದು ಬಿಡಿ ನೀವು. ಏನು ಸುಮ್ಮನಿರೋದು ಏನೋ ಮಗ. ಒಂದೊಂದ್ಸತಿ ಸಕ್ಕತ್ ಬೇಜಾರಾಯ್ತದ ನನಗೆ. ಇವ್ರು ಯಾಕೆ ಹಿಂಗೆ ಮನ್ಸತ್ವನೇ ಇಲ್ದವ್ದಂಗೆ ಆಡ್ತಾ ಇದ್ದಾರು ಅಂತವ ಒಂದೊಂದ್ಸತಿ ನೆನ್ಸ್ಕೊಂಡ್ರೆ ಅಷ್ಟೇ ಬೇಜಾರಾಗೋಯ್ತದೆ ಕಣ್ಮಗ ನನಗೆ. ಬೇಜಾರು ಮಾಡ್ಕೊಂಡ್ರೆ ಏನು ಉಪಯೋಗಕ್ಕೆ? ನೀವು ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ. ಎಲ್ಲ ಒಳ್ಳೇದಾಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡಿರಿ? ಯಾವಾಗ ಇವರು ಬುದ್ಧಿ ಬರ್ತದೋ ನಾನು ಕಾಣೆ. ಅದಕ್ಕೆ ಸುಮ್ಮನಿರೋದಕ್ಕೆ ಬರೋದಕ್ಕೆ ಬನ್ನಿ. ಒಂದ್ಸತಿ ತಿರ್ಗಾಡದ ಬನ್ನಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಮಗ, ಯಾಕೋ ಒಂಚೂರ ಒಬ್ಬಳೇ ಇರಬೇಕು ಅನ್ನಿಸ್ತದೆ. ನಿಂದ ಅಮ್ಮಯ್ಯ ಅಂತೀನಿ, ನಾನು ಒಬ್ಬಳನ್ನೇ ಬಿಟ್ಬಿಡು. ಆಯಿತು ಅದಕ್ಕೆ ಸುಮ್ಮನಿರಿ, ಅಳಬೇಡಿ. ಕಾಫಿ ಮಾಡ್ಕೊಬತ್ತೀನಿ. ಸರಿ ಆಯಿತು. ನನ್ನ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಇವರು. ಬಸ್ರಿ ಹೆಂಗಸು ನನ್ನ ಹೆಂಡತಿ ಹೋಗೋಳೆ, ಅವಳ ಜೊತೆ ಚೆನ್ನಾಗಿರ್ಬೇಕು, ಪ್ರೀತಿಯಿಂದ ನಾಲ್ಕು ಮಾತಾಡಬೇಕು ಅಂತ ಇವ್ರಿಗೆ ಅನ್ಸೋದೇ ಇಲ್ವಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.